ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೇರಿದಂತೆ ದೇಶದಲ್ಲಿ ಕಾರ್ಯನಿರ್ವಹಿಸುವ ಎಲ್ಲ ಸಂಘಟನೆಗಳು ಕಾನೂನಿನಡಿ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದ್ದು ಆರ್ಎಸ್ಎಸ್ ಕೂಡ ನೋಂದಣಿ ಮಾಡಿಕೊಂಡರೆ ಉತ್ತಮ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಹರೀಶ್ ಕುಮಾರ್ ಅಭಿಪ್ರಾಯಪಟ್ಟರು. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾವುದೇ ಸಂಘಟನೆ ಸಾರ್ವಜನಿಕವಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಕಾನೂನಿನ ಚೌಕಟ್ಟಿನೊಳಗೆ ಕಾರ್ಯನಿರ್ವಹಿಸಬೇಕು. ಸಂಘಟನೆಯ ಚಟುವಟಿಕೆಗಳಲ್ಲಿ ಪಾರದರ್ಶಕತೆ ಹಾಗೂ ಉತ್ತರದಾಯಿತ್ವ ಕಾಪಾಡಲು ನೋಂದಣಿ ಅಗತ್ಯವಾಗಿದೆ ಎಂದು ಹೇಳಿದರು. ದೇಶದ ವಿವಿಧ ಸಾಮಾಜಿಕ, ಧಾರ್ಮಿಕ ಹಾಗೂ ಸೇವಾ ಸಂಘಟನೆಗಳು ನಿಯಮಾನುಸಾರ ನೋಂದಣಿ ಮಾಡಿಕೊಂಡು ಕಾರ್ಯನಿರ್ವಹಿಸುತ್ತಿವೆ. ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ನೋಂದಣಿ ಪ್ರಕ್ರಿಯೆಗೆ ಒಳಪಟ್ಟರೆ ಇನ್ನಷ್ಟು ಪಾರದರ್ಶಕತೆ ಮೂಡಲಿವೆ ಎಂದು ಅವರು ಹೇಳಿದರು. ಒಂದು ಸಂಘ ಸಂಸ್ಥೆ ಅಂತ ಹೇಳಿದ್ರೆ ಅದು ರಿಜಿಸ್ಟ್ರೇಷನ್ ಆದರೆ ಅದಕ್ಕೆ ಮಹತ್ವ ಬರ್ತದೆ. ಫಾರಿನ್ ಫಂಡ್ ಬರ್ತದೆ ನೋಡಿ, ಫಾರಿನ್ ಫಂಡ್ ಬೇಕಾದಷ್ಟು ಬರ್ತದೆ, ಸಾವಿರಾರು ಕೋಟಿ ರೂಪಾಯಿ ಬರ್ತದೆ. ಅದು ಲೆಕ್ಕ ಅಂತ ಬೇಕಲ್ಲ. ಸರ್ಕಾರಕ್ಕೆ ಒಂದು 100 ರೂಪಾಯಿ ನನಗೆ ಕೋಟ್ಯಾಂತರ ರೂಪಾಯಿ ಇಷ್ಟೆಲ್ಲ ಖರ್ಚು ಮಾಡ್ತಾರೆ ಅಂತ ಒಂದು ಲೆಕ್ಕ ಕೊಡಿ. ಈಗ ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಕೊಡಿ ಅಂತ ಹೇಳಿದ್ರೆ ತಪ್ಪೇನು ನನಗೆ ಕಾಣುವುದಿಲ್ಲ. ಸರಿಯಾದ ರೀತಿಯಲ್ಲಿ ಅವರು ಇದ್ದಾರೆ. ಆದರೆ ಆಯ್ತಪ್ಪ, ಇಷ್ಟು ದೊಡ್ಡ ಸಂಸ್ಥೆ 100 ವರ್ಷ ಆಯಿತು, ಇನ್ನು ರಿಜಿಸ್ಟರ್ ಮಾಡುದಿಲ್ಲ ಅಂತ ಹಠ ಯಾಕೆ? ನಮಗೆ ಮಾಡಿದರೆ ಅವರಿಗೆ ಒಳ್ಳೇದಲ್ವಾ? ರಿಜಿಸ್ಟರ್ಡ್ ಸಂಸ್ಥೆ ಅಂತ ಹೇಳಿದ್ರೆ ಅದಕ್ಕೆ ಮತ್ತಷ್ಟು ಬಲ ಬರ್ತದೆ, ಒಂದು ಸ್ಟ್ರೆಂತ್ ಅಲ್ವಾ ಅದು. ಯಾಕೆ ಮಾಡಬಾರ್ದು? ನಾವು ಮಾಡುವುದೇ ಇಲ್ಲ ಅನ್ನುವಂಥ ಹಠ ಯಾಕೆ?